ಎಚ್ಚೆತ್ತ ಕಾಂಗ್ರೆಸ್ ಸರ್ಕಾರ ಅರ್ಹರಿಗೆ ಮತ್ತೆ ಬಿಪಿಎಲ್ ಭಾಗ್ಯ ಸಿಕ್ಕಿದೆ. ಮಂಡ್ಯ ಜಿಲ್ಲೆಯ 8,846 ಮಂದಿಗೆ ಮತ್ತೆ ಬಿಪಿಎಲ್ ಕಾರ್ಡು ಸಿಕ್ಕಿರುವಂಥದ್ದು. 6 ತಿಂಗಳಿಂದ ಪಡಿತರ ಪಡೆಯದ 8,086 ಬಿಪಿಎಲ್ ಕಾರ್ಡ್ ರದ್ದಾಗಿತ್ತು. ರದ್ದಾಗಿದ್ದ ಎಲ್ಲ 8,086 ಮಂದಿಯ ಕಾರ್ಡ್ ಮತ್ತೆ ಬಿಪಿಎಲ್ ಪಟ್ಟಿಗೆ ತೆರಿಗೆ ಪಾವತಿದಾರರ ನೆಪದಲ್ಲಿ ರದ್ದಾಗಿದ್ದಂತಹ 760 ಬಿಪಿಎಲ್ ಕಾರ್ಡ್ ನಾವು ತೆರಿಗೆ ಪಾವತಿದಾರರಲ್ಲ ಅಂಥೇಳಿ ಪರಿಷ್ಕರಣೆಗೆ 760 ಮಂದಿ ಅರ್ಜಿಯನ್ನು ಹಾಕಿದ್ರು. ಅರ್ಜಿ ಸಲ್ಲಿಸಿದವರ ಮನವಿಯನ್ನು ಪುರಸ್ಕರಿಸಿ ಮತ್ತೆ ಬಿಪಿಎಲ್ ಪಟ್ಟಿಗೆ ಸೇರ್ಪಡಿಸಲಾಗಿದೆ. ಮಂಡ್ಯ ಜಿಲ್ಲಾ ಆಹಾರ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂತೂ ಇಂತೂ ಕಡೆಗೂ ಕೂಡ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಂಡಿರುವಂಥದ್ದು. ಅರ್ಹರಿಗೆ ಮತ್ತೆ ಬಿಪಿಎಲ್ ಭಾಗ್ಯ ಸಿಕ್ಕಿದೆ. ಮಂಡ್ಯ ಜಿಲ್ಲೆಯ 8,846 ಮಂದಿಗೆ ಮತ್ತೆ ಬಿಪಿಎಲ್ ಕಾರ್ಡು ಸಿಕ್ಕಿರುವಂಥದ್ದು. 6 ತಿಂಗಳಿಂದ ಪಡಿತರ ಪಡೆಯದ 8,086 ಬಿಪಿಎಲ್ ಕಾರ್ಡು ರದ್ದಾಗಿತ್ತು. ರದ್ದಾಗಿದ್ದ ಎಲ್ಲ 8,086 ಮಂದಿಯ ಕಾರ್ಡ್ ಮತ್ತೆ ಬಿಪಿಎಲ್ ಪಟ್ಟಿಗೆ ಬಂದಿದೆ. ತೆರಿಗೆ ಪಾವತಿದಾರರ ನೆಪದಲ್ಲಿ ರದ್ದಾಗಿದ್ದಂತಹ 760 ಕಾರ್ಡ್ ಇದೀಗ ಬಿಪಿಎಲ್ ಪಟ್ಟಿಗೆ ಬಂದಿದೆ. ನಾವು ತೆರಿಗೆ ಪಾವತಿದಾರರಲ್ಲ ಅಂಥೇಳಿ ಪರಿಷ್ಕರಣೆ ಮಾಡಬೇಕು ಕಾರ್ಡನ್ನು ಅಂಥೇಳಿ 760 ಮಂದಿ ಅರ್ಜಿಯನ್ನು ಹಾಕಿದ್ರು. ಅರ್ಜಿ ಸಲ್ಲಿಸಿದವರ ಮನವಿಯನ್ನು ಪುರಸ್ಕರಿಸಿ ಇದೀಗ ಮತ್ತೆ ಬಿಪಿಎಲ್ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಮಂಡ್ಯ ಜಿಲ್ಲಾ ಆಹಾರ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಚ್ಚೆತ್ತಂತ ಕಾಂಗ್ರೆಸ್ ಸರ್ಕಾರ ಅರ್ಹರಿಗೆ ಮತ್ತೆ ಬಿಪಿಎಲ್ ಭಾಗ್ಯ ಸಿಕ್ಕಿದೆ. ಮಂಡ್ಯ ಜಿಲ್ಲೆಯ 8,846 ಮಂದಿಗೆ ಮತ್ತೆ ಬಿಪಿಎಲ್ ಕಾರ್ಡ್ ಸಿಕ್ಕಿರುವಂಥದ್ದು. 6 ತಿಂಗಳಿಂದ ಪಡಿತರ ಪಡೆಯದ 8,086 ಬಿಪಿಎಲ್ ಕಾರ್ಡು ರದ್ದಾಗಿತ್ತು. ರದ್ದಾಗಿದ್ದ ಎಲ್ಲ 8,086 ಮಂದಿಯ ಕಾರ್ಡ್ ಇದೀಗ ಮತ್ತೆ ಬಿಪಿಎಲ್ ಪಟ್ಟಿಗೆ ಸೇರ್ಪಡೆಯಾಗಿದೆ. ತೆರಿಗೆ ಪಾವತಿದಾರರ ನೆಪದಲ್ಲಿ ರದ್ದಾಗಿದ್ದಂತಹ 760 ಕಾರ್ಡ್ ಇದೀಗ ಬಿಪಿಎಲ್ ಪಟ್ಟಿಗೆ. ನಾವು ತೆರಿಗೆ ಪಾವತಿ ಮಾಡ್ತಾ ಇಲ್ಲ ಅಂಥೇಳಿ ಪರಿಷ್ಕರಣೆ ಆಗಬೇಕು ಕಾರ್ಡು ಅಂಥೇಳಿ 760 ಮಂದಿ ಅರ್ಜಿಯನ್ನು ಹಾಕಿದ್ರು. ಅರ್ಜಿ ಸಲ್ಲಿಸಿದವರ ಮನವಿಯನ್ನು ಪುರಸ್ಕರಿಸಿ ಮತ್ತೆ ಬಿಪಿಎಲ್ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಮಂಡ್ಯ ಜಿಲ್ಲಾ ಆಹಾರ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ.